ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಸುಶಿ ಬೇಗ ಊಟ ಬಡ್ಸೆ, ಹಸುವಾಗ್ತಾ ಇದೆ. ಸರಿ ಬನ್ನಿ. ಹಲೋ ಹಲೋ ಬಾವಾ, ಹೇಳಿ ಅದಕ್ಕೆ. ಅದು ಹೊಲದಲ್ಲಿ ಮೋಟಾರ್ ಕೆಟ್ಟೋಗಿದ್ಯಂತೆ, ಗೊಬ್ಬರದ ಮೂಟೆಗಳೆಲ್ಲ ಖಾಲಿಯಾಗಿ ಹೋಗಿದ್ಯಂತೆ. ನೀವೊಂದ್ಸಲ ಅಲ್ಲಿಗೆ ಹೋಗಿ ನೋಡಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೆ ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ? ಅದೇನಂತ ನಾನು ನೋಡ್ಕೊತೀನಿ ಬಿಡಿ. ಅದಾ ತೋಟದಲ್ಲಿ ಕ್ಯಾಮೆ ಐತಂತೆ, ಮೋಟ್ರ್ ಓಡ್ತಲ್ವಂತೆ, ಮತ್ತು ಗೊಬ್ಬರ ಖಾಲಿ ಆಗ್ಬಿಟ್ಟಿತ್ತಂತೆ. ಹೋಗಿ ನೋಡ್ಕೊಬತ್ತೀನಿ. ಇರಿ ಮಂಜೂರಿಗೆ ಫಸ್ಟ್ ಫೋನ್ ಮಾಡಿ ನೋಡಿ. ಸುಮ್ಕೆ ಯಾಕೆ, ನಾನೇ ಒಂದು 2 ಹೆಜ್ಜೆ ಹೋಗಿ ನೋಡ್ಕೊಬಂದ್ಬಿಡ್ತೀನಿ. ಮಂಜೂರು ತೋಟದಲ್ಲೇ ಇದ್ದಾರೆ ತಾನೇ, ಫೋನ್ ಮಾಡಿ ಕೇಳಿ. ಇನ್ ಕೇಸ್ ಪ್ರಾಬ್ಲಮ್ ಅಂತಾದರೆ ಹೋದರೆ ಆಯಿತು. ಬಡ್ಡಿದ ಫೋನೇ ತೆಗಿತಾ ಇಲ್ಲ. ಹಾಗಿದ್ರೆ ವೇಟ್ ಮಾಡಿ, ಏನಾದರೂ ಬೇಕಿದ್ರೆ ಮಂಜು ಅವರೇ ಫೋನ್ ಮಾಡ್ತಾರೆ. ಸರಿ, ಊಟಕ್ಕೆ ಬನ್ನಿ ಎಲ್ರು. ಬನ್ನಿ. ಈಗ ಕೋಣ ಊಟನೂ ಮಾಡಿದೆ, ಕಾಲಿಗೆ ಚಕ್ರ ಕಟ್ಕೊಂಡು ಅಲ್ಲಿಂದ ಗಾಡಿ ಬಿಟ್ಟಿರ್ತಾನೆ. ಈಗ ನಾನು ಆ ಟೀಚರ್ ಮುಖ ನೋಡಬೇಕಿತ್ತು ಕಣೆ. ಛೇ, ಬನ್ನಿ ಹೇಳಿ ಅಂದ್ರೆ. ಏನೇ ಸುಶಿ ಇದು ಘಮ ಘಮ ಅಂತ ಇದೆ. ರೀ ನೀವು ಸ್ವಲ್ಪ ಸುಮ್ಮನೆ ಇರಿ, ನಿಮ್ಮ ಕಣ್ಣು ದೃಷ್ಟಿನೇ ತಾಗತ್ತೆ. ಕಣ್ಣಿಂದಲ್ಲ ಕಣೆ, ಮೂಗಿಂದು. ಅಲ್ಲಿ ಅಂದ್ರೆ ಶುರು ಹಚ್ಕೊಳ್ಳಿ. ಜಾನು ನೀನು ಕೂತ್ಕೊಮ್ಮ. ಅಮ್ಮ ನಾನು ಆಮೇಲೆ ನಿಮ್ಮ ಜೊತೆ ಕುತ್ಕೋತೀನಿ. ಜಾನು, ನಾವು ತಿನ್ನೋದು ಇದ್ದೇ ಇದೆ ಕಣೆ, ಇದೆಲ್ಲ ಏರ್ಪಾಟ್ ಮಾಡಿರೋದು ನಿಮಗೆ ಅಂತಾನೆ. ಏನ್ ಹೇಳಿ ಅಂದ್ರೆ. ಇಲ್ಲ ಅಮ್ಮ, ನೀವು ತಿನ್ನಿ. ಜಾನು ನೀನು ಕೂತ್ಕೊಮ್ಮ, ಮೊದಲು ಕೂತ್ಕೋ. ಅಳಿಯಂದ್ರೆ ಅಪ್ಪ ಬಿಸಿ ಇದೆ, ಬಿಸಿ ಬಿಸಿ ತಿನ್ನಿ. ಜಾನು, ನಿಮ್ಮಮ್ಮ ಇದು ಮಾಡೋದ್ರಲ್ಲಿ ಎಕ್ಸ್ಪರ್ಟು ಗೊತ್ತಾ. ಚಟ್ನಿ ಬರ್ಸೆ. ಸ್ವೀಟು ಜಾಂಗಿರೋ. ಅಳಿಯಂದ್ರೆ ಏನ್ ನೋಡ್ತಾ ಇದ್ದೀರಾ, ಕೈ ಹಾಕಿ. ಓಹೋ, ನಮ್ಮ ಮಂಜ ಫೋನ್ ಮಾಡ್ತಾವನೆ. ಅತ್ತೆ 1 ನಿಮಿಷ ಮಾತಾಡ್ಬಿಡ್ತೀನಿ. ರಾಮವ್ರೆ, ಮಂಜು ಅವ್ರ ನಾನೇ ಮಾತಾಡ್ತೀನಿ ರೀ. ಹಲೋ ಹಲೋ ಮಂಜುರೇ, ಕೇಳಿಸ್ತಾ ಇದೆಯಾ? 1 ನಿಮಿಷ. ಹಲೋ, ನಿಮ್ಮ ತೋರಿಸಿ ಹೇಳಿ ಅಂದ್ರೆ. ಹಲೋ, ಈಗ ಕೇಳಿಸ್ತಿದ್ಯಾ ಮಂಜು ಅವರೇ? ಹಲೋ ಹಲೋ ಅದಕ್ಕೆ ಇದೇ ನೀವು ಮಾತಾಡ್ತಿದ್ದೀರಾ? ನಮ್ಮ ಫೋನ್ ಎತ್ತಕ್ಕೂ ಪುರ್ಸೋದಿಲ್ವಾ ನಮ್ಮ ರಾಮಣ್ಣಂಗೆ? ಹಾಗೇನೂ ಇಲ್ಲ ಮಂಜು ಅವರೇ, ಈಗಷ್ಟೇ ಊಟಕ್ಕೆ ಕೂತ್ರು, ಅದಕ್ಕೆ ನಾನು ರಿಸೀವ್ ಮಾಡಿದೆ. ಏನಿಲ್ಲ ಅದಕ್ಕೆ, ಅಣ್ಣ ಅಲ್ಲೇ ಫೋನ್ ಮಾಡೋರೆ, ನಾನು ನೋಡಿತ್ತಿಲ್ಲ, ಅದಕ್ಕೆ ನಾನೇ ತಿರ್ಗಾ ಮಾಡಿದೆ. ಮಂಜು ಅವರೇ, ಏನಿಲ್ಲ, ಹೊಲದಲ್ಲೆಲ್ಲ ಸರಿಯಾಗಿದೆಯಾ? ಅಂದರೆ ಮೋಟರು, ಗೊಬ್ಬರ ಎಲ್ಲ ಕರೆಕ್ಟಾಗಿದೆಯಾ? ಹ್ಞೂ ಅದಕ್ಕೆ, ಯಾಕೆ? ಹಾಂ, ಇಲ್ಲ ನಾನು ಹೀಗೆ ಸುಮ್ಮನೆ ಕೇಳಿದೆ ಅಷ್ಟೇ. ರಾಮವರು ಇದನ್ನೇ ಕೇಳೋಕ್ಕೆ ಫೋನ್ ಮಾಡಿದರು. ಓ ಹಂಗ, ಸರಿ ಅದಕ್ಕೆ.
ಮತ್ತೆ ಅಣ್ಣ ಫುಲ್ ಬ್ಯಾಟಿಂಗಾ? ಅಂದರೆ ಅಲ್ಲ, ನಿಮ್ಮ ಮನ್ಯಾಗೆ ಒಬ್ಬಟ್ಟು ಪಾಯಸ ಮುದ್ದೆ ಎಲ್ಲ ಸಂದಾಗಿ ಮಾಡ್ತೀರ ಅಂತ ರಾಮಣ್ಣ ಹೇಳ್ತಿದ್ದ. ಅದನ್ನ ಬಾಯಿ ಚಪ್ಪರ್ಸ್ಕೊ ಹೊಡಿಬೇಕು ಅಂತ ನೆನ್ನೆ ಪ್ಲಾನ್ ಮಾಡವನೇ. ಅದಕ್ಕೆ ಸುಮ್ಕೆ ಕೇಳಿದೆ. ಇಲ್ಲ ಮಂಜುವ್ರೆ, ಅಮ್ಮ ಈ ಸಲ ಅದನ್ನೆಲ್ಲ ಮಾಡಿಲ್ಲ. ಪಕೋಡ, ಉದ್ದಿನ ವಡೆ ಈ ಥರ ಎಣ್ಣೆ ಪದಾರ್ಥನ ಜಾಸ್ತಿ ಮಾಡಿದ್ದಾರೆ. ಏನು ರಾಮಣ್ಣ ಅದನ್ನೆಲ್ಲ ತಿಂತವನ? ಹ್ಞೂ, ಯಾಕೆ? ಎಣ್ಣೆಲಿ ಕರ್ದಿರೋ ಪದಾರ್ಥ ಅಷ್ಟೇನು ರಾಮಣ್ಣಂಗೆ ಇಷ್ಟ ಆಗಕ್ಕಿಲ್ಲ. ಅದಕ್ಕೆ ರಾಮಣ್ಣ ಅಂಥದ್ದೆಲ್ಲ ಮುಟ್ಟೋದು ಕಮ್ಮಿ. ಓ ಸರಿ ಸರಿ, ನೀವು ಹೇಳಿದ್ಮ್ಯಾಕೆ ಇಲ್ಲ ಅಂತ ಹೆಂಗೆ ಹೇಳೋಕ್ಕಾಯ್ತದೆ ಅಲ್ವಾ? ಸರಿ, ಅದಕ್ಕೆ ನಾನು ಆಮ್ಯಾಗ ಫೋನ್ ಮಾಡಿ ಅಣ್ಣನ ತವ ಮಾತಾಡ್ತೀನಿ. ಇಡ್ಲಾ? ಸರಿ ಮಂಜುವ್ರೆ. ಅಳಿ ಅಂದ್ರೆ ನೀವು ಶುರು ಮಾಡಿ. ಹಾ, ಬಾರಿಸಿ ಬಾರಿಸಿ. ರಾಮವ್ರೆ ನಿಲ್ಲಿಸಿ. ಯಾಕೆ ಹೀಗೆ ಮಾಡ್ತಿದ್ದೀರಾ? ನಾನೇನು ಮಾಡಿದೆ? ರಾಮವ್ರೆ, ನಿಮ್ಗೆ ಇಷ್ಟಲ್ಲ ಅಂತ ಮುಂಚೆನೇ ಹೇಳ್ಬೇಕು ತಾನೆ. ನಮಗೋಸ್ಕರ ಯಾಕೆ ಕಷ್ಟಪಟ್ಟು ತಿನ್ನೋಕೆ ಒಪ್ಕೊಂಡ್ರಿ? ಹೇಳಿ, ನಿಮ್ಗಿದೆಲ್ಲ ಇಷ್ಟ ಅಲ್ಲ ತಾನೆ? ಜಾನು, ಏನಾಯ್ತಮ್ಮ? ಯಾಕೆ ಅಳಿ ಅಂದ್ರೆ ತಡೀತಾ ಇದೆಯಾ? ಅಪ್ಪ, ಇವ್ರಿಗೆ ಆಯಿಲಿ ಐಟಮ್ಸ್ ಎಲ್ಲ ಇಷ್ಟ ಇಲ್ಲ. ನಮ್ಮ ಬಲವಂತಕ್ಕೆ ಒಪ್ಕೊಂಡಿದ್ದಾರೆ. ಹೌದಾ ಅಳಿ ಅಂದ್ರೆ? ಮಾವಯ್ಯ, ಅದು ಏನ್ ಜಾನು ನೀನು ಇಷ್ಟೊತ್ತು ಸುಮ್ಮನೆ ಇದ್ರು ಈಗ ಹೇಳ್ತಿದ್ಯಲ್ಲ, ಈಗ ಏನ್ ಮಾಡೋದು? ಅಮ್ಮ, ನನಗೂ ಈಗಲೇ ಗೊತ್ತಾಗಿದ್ದು. ಮಂಜು ಅವ್ರ ಫೋನಲ್ಲಿ ಹೇಳಿದ್ರು. ಹೇಳಿ ಅಳಿ ಅಂದ್ರೆ, ಹಂಗಾರೆ ನಮಗೆ ಯಾಕೆ ಹೇಳ್ದೆ ತಿನ್ನಕ್ಕೆ ಒಪ್ಕೊಂಡ್ರಿ? ಅದು ಮಾವಯ್ಯ, ನನಗೋಸ್ಕರ ನೀವೆಲ್ಲ ಈಟೊಂದು ಕಷ್ಟಪಟ್ಟು ಇದನ್ನೆಲ್ಲ ತಯಾರು ಮಾಡಿದಿರ. ನನಗಿಷ್ಟ ಇಲ್ಲ ಅಂತ ಹೇಳ್ಬಿಟ್ರೆ ನಿಮಗೆಲ್ಲ ಬೇಸರ ಆಗಕ್ಕಿಲ್ವೇ? ಅದಕ್ಕೆ ನೀವು ಕಷ್ಟಪಟ್ಟು ತಿಂತೀರಾ? ಯಾಕೆ ಹೀಗೆ ಮಾಡ್ತೀರಾ ರಾಮವ್ರೆ? ಆಟ ಮಾತ್ರ ಅಲ್ಲ ಮಾವಯ್ಯ, ನಿಮ್ಗಿದೆಲ್ಲ ಸ್ಯಾನೆ ಇಷ್ಟ ಅಂತ ಹೇಳಿದ್ರು. ನಾನೊಬ್ಬ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಏನಾರ ಮಾಡ್ಕೊಂಡು ತಿನ್ಬೇಕಾಯ್ತದೆ. ಅದಕ್ಕೆ ನಂಗೆ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನಂಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನೀವು ಇಷ್ಟಪಟ್ಟಿದ್ದನ್ನ ಖುಷಿಯಾಗಿ ತಿನ್ನೋದು ನೋಡಿದ್ರು ಸಾಕು, ನಂಗೆ ಸಮಾಧಾನ ಆಯ್ತಿತ್ತು. ನನಗಿಷ್ಟ ಅಂತ ನಿಮ್ಮ ಮನಸ್ಸಿಗೆ ಇಷ್ಟ ಇಲ್ಲದಿರೋದನ್ನ ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು, ಆಯಿತಾ? ಅಲ್ಲ, ಅದು ಏನು ಮಾತಾಡಬೇಡಿ, ಸುಮ್ಮನೆ ಹ್ಞೂ ಅಂತ ತಲೆಲಾಡಿಸಿ. ನಮ್ಮ ಬಾಸ್ ಥರನಾ? ಹ್ಞೂ. ಏನಿದು ಅಳಿ ಅಂದ್ರೆ, ಮದುವೆ ಆಗಿ ಇಷ್ಟೇ ದಿವಸದಲ್ಲಿ ನೀವು ನಂತರ ಆಗ್ಬಿಟ್ರಲ್ಲ. ಒಂದು 20 ನಿಮಿಷ ವೆಯ್ಟ್ ಮಾಡ್ತೀರಾ? ನಿಮ್ಗೇನು ಇಷ್ಟ ಅಂತ ಮಾಡ್ತಾ ಇರ್ತೀವಿ. ಹ್ಞೂ ಸರಿ. ಅಲ್ಲ, ಆದರೂ ನಿಮ್ಗೆ ಯಾಕೆ ತೊಂದರೆ ಅಂತ? ಅಯ್ಯೋ, ಇದ್ರಲ್ಲಿ ತೊಂದರೆ ಏನು ಬಂತು? ಪರವಾಗಿಲ್ಲ, ನಾನು ಜಾನಕಿ ಸೇರ್ಕೊಂಡು ಬೇಗ ಮಾಡ್ಬಿಡ್ತೀವಿ. ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ, ಏನ್ರಿ? ಓ ಎಸ್, ನಾನು ಅಳಿ ಅಂದ್ರು ಅಲ್ಲಿ ತನಕ ಕೂತ್ಕೊಂಡು ತೋಟದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಬನ್ನಿ. ನೀವು ಕೊರಿಯೋದ್ಕಿಂತ ಈ ಎಣ್ಣೆ ಪದಾರ್ಥ ತಿನ್ನೋದು ಬೆಟ್ರು ಅಂತ ಅಳಿಯಂದ್ರು ಅನ್ಕೋತಿರ್ತಾರೆ. ಹೌದು ಅಳಿ ಅಂದ್ರೆ? ಏ ಚೇಚೆ, ಹಂಗೇನಿಲ್ಲ. ಮಾವ ಬನ್ನಿ, ನಾವು ಕೂತ್ಕೊಂಡು ಮಾತಾಡ. ಬನ್ನಿ ಬನ್ನಿ. ಬಾ ಜಾನು.
ಹೋಗಿರ್ತೀರ ಅಂತ ಅನ್ಕೊಂಡಿದ್ದೀರಾ? ಹೋಗದೆ ಇರ್ತಾನ? ಆ ಕೋಣ ಯಾವತ್ತಾದರೂ ಹೊಲದ ಕೆಲಸ ಅಂದಿದ ತಕ್ಷಣ ಮೈಬಾರ ತೋರ್ಸೋದು ನೋಡಿದ್ಯಾ? ಹೊಲದ ಕೆಲಸ ಅಂದಿದ ತಕ್ಷಣವೇ ಹೊಲದ ಕಡೆ ಓಡ್ತಾನೆ. ಅದು ಅಲ್ಲದೆ ಈಗ ನಾನು ಹೇಳಿದ್ದೀನಲ್ಲ, ಇನ್ನೂ ಬೇಗನೆ ಓಡಿರುತ್ತೆ. ಮತ್ತೇನೇ ನಿಂದು? ಅಕ್ಕ, ಅದು ಬುದ್ಧಿ ಯಾಕೋ ಎಲ್ಲ ಕರೆಕ್ಟಾಗಿ ಆಗಿರ್ತೈತೆ ಅಂತ ಹೇಳ್ತೈತೆ. ಆದರೆ ನನ್ನ ಮನಸ್ಸು ಆ ಕೋಣ ಅಲ್ಲಿಗೆ ಹೋಗಿರಕ್ಕಿಲ್ಲ ಅಂತ ಹೇಳ್ತೈತೆ. ಏನು ಮಾಡೋದಕ್ಕ? ನೀನೋ ನಿನ್ನ ಡೌಟ್ಗಳು. ಆ ಕೋಣ ಯಾವತ್ತಾದರೂ ನನ್ನ ಮಾತನ್ನು ಮೀರಿತಾನೇನೆ. ಹೋಗಿ ನಿನ್ನ ಕೆಲಸ ನೋಡು. ರಾಮಣ್ಣ ನಿಮ್ಮ ಮಾತನ್ನ ಮೀರಕ್ಕಿಲ್ಲ, ಒಕ್ಕತೀನಿ. ಆ ಟೀಚರ್ ಇದ್ದಾಗ ಅದಾಗಕ್ಕಿಲ್ಲ ಕಣಕ್ಕ. ಅವಳು ಹೇಳಿ ರಾಮಣ್ಣನ ತಡೆದಿದ್ರೆ? ಏನೇ ಹೇಳ್ತಿದ್ಯಾ ಅಕ್ಕ? ನಂಗೆ ಯಾಕೋ ಆ ಟೀಚರು ಆ ಕೋಣಂಗೆ ಹೋಗಕ್ಕೆ ಬಿಡದೆ ಅಲ್ಲೇ ಇರಂಗೆ ಮಾಡೋಳೆ ಅನಿಸ್ತೈತೆ. ಅನ್ಸುತ್ತೆ. ನಿನ್ನ ಡೌಟ್ನ ಈಗಲೇ ಕ್ಲಿಯರ್ ಮಾಡ್ತೀನಿ. ಆ ಕೋಣಕ್ಕೆ ಫೋನ್ ಮಾಡಿದ ತಕ್ಷಣ ಹಾತ್ಗೆ ಹೊಲ್ದಾಗ ಇವನಿ ಅಂತ ಹೇಳ್ತಿದ್ರೆ ಆಗ ಯಾಕೆ ಅಂತ ಕೇಳ. ಯಾವ ನೋಡಿದ್ರು ಅನುಮಾನ ಇವರು. ಅಲ್ಲ, ನನ್ನಿಂದ ನಿಮ್ಗೆ ಯಾಕೆ ತೊಂದರೆ? ಏನಾಯ್ತು ಅದೇ ಕೊಟ್ಟರೆ ತಿನ್ಕೊಂಡು ಹೋಗ್ಬಿಡ್ತಿದ್ದೆ. ಇದೆಲ್ಲ ಏನು ಬೇಕಿತ್ತಿಲ್ಲ. ಅಳಿಯಂದ್ರೆ ಯಾಕೆ ಹಾಗೆಲ್ಲ ಹೇಳ್ತೀರಾ? ಇದ್ರಲ್ಲಿ ತೊಂದರೆ ಏನು ಬಂತು? ಏನೋ ಒಂದು ತಿನ್ನಕ್ಕ ನಾವು ನಿಮ್ಮನ್ನು ಊಟಕ್ಕೆ ಕರೆದಿದ್ದು. ಜಾನು, ನೀನದು ಸ್ವಲ್ಪ ಹೇಳಮ್ಮ. ಹಂಗಲ್ಲ, ಸುಮ್ಕೆ ನಿಮ್ಗೆ ಯಾಕೆ ತೊಂದರೆ ಅಂತ. ಅಯ್ಯೋ, ಇದ್ರಲ್ಲೇನು ತೊಂದರೆ ಬಂತು? ನಮಗೇನು ತೊಂದರೆ ಇಲ್ಲ. ನೀವು ಸ್ವಲ್ಪ ಹೊತ್ತು ಕೂತಿರಿ, ರೆಡಿ ಆಗ್ಬಿಡತ್ತೆ. ಅಳಿಯಂದ್ರೆ ಅವಳನ್ನ ಹೇಗೆ ಗೋಳೈಕೋತೀನಿ ನೋಡಿ. ಇವಾಗ ಸುಶಿ, ನೀನು ಒಬ್ಬಟ್ಟು ಕಾಯಿಸೋ ಮುಂಚೆನೆ ಅದ್ರ ಪರಿಮಳ ಮೂಗಿಗೆ ಘಮಘಮ ಅಂತ ತಟ್ತಾ ಇದೆ. ತಟ್ಟತ್ತೆ. ನೀವು ಬಾಯಿ ಕಟ್ಟಲಿಲ್ಲ ಅಂದ್ರೆ ನಿಮ್ಮ ಶುಗರ್ ಲೆವೆಲು 200 ಮುಟ್ಟತ್ತೆ. ಮುಟ್ಲಿ ಬಿಡೆ. ಎಷ್ಟೋ ದಿವಸದ ಮೇಲೆ ಅಳಿಯಂದ್ರು ಬಂದಿದ್ದಾರೆ. ಒಬ್ಬಟ್ಟು ತಿನ್ನೋದಕ್ಕೆ ಅವ್ರ ಕಂಪನಿ ಕೊಡ್ಬೇಡ್ವಾ? ಏನ್ ಅಳಿಯಂದ್ರೆ? ಅಳಿಯಂದ್ರೆ ನೀವಾದ್ರೂ ಇವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಇವ್ರಿಗೆ ಶುಗರ್ ಲೆವೆಲ್ ತುಂಬ ಜಾಸ್ತಿ ಇದೆ. ಆದರೂ ಸ್ವೀಟ್ ಅಂದರೆ ಬಾಯಿ ಬಿಡ್ತಾರೆ. ಸ್ವಲ್ಪನೂ ಬಾಯಿ ಕಟ್ಟೋದೇ ಇಲ್ಲ. ತಿನ್ಲಿ ಬಿಡಿಯತ್ತೆ. ಸಿಹಿ ತಿಂದ್ರೆ ತೊಂದರೆ ಇಲ್ಲ. ಸಿಹಿ ತಿಂದ ಮ್ಯಾಕೆ ಸರಿಯಾಗಿ ವ್ಯಾಯಾಮ ಮಾಡಲಿಲ್ಲ ಅಂದ್ರೆ ತೊಂದರೆ ಆಯ್ತದೆ. ಇವ್ರು ವ್ಯಾಯಾಮ ಮಾಡೋದನ್ನ ನೀವು ನೋಡಬೇಕು. ಇವ್ರು ವ್ಯಾಯಾಮ ಮಾಡೋ ರೀತಿಗೆ ಎಲ್ಲಿ ದೇಹಕ್ಕೆ ಏನಾದರೂ ತೊಂದರೆ ಆಗುತ್ತೋ ಅನ್ನೋ ರೀತಿ ಮಾಡ್ತಾರೆ. ಹೌದಾ? ಅಂಥದ್ದೇನು ಮಾಡ್ತೀರಿ ಮಾವ? ನಿಮ್ಮನ್ನ ನೋಡಿ ಕಾಪಿ ಮಾಡ್ತಾರೆ. ಮತ್ತೆ ನಿನ್ ಜೊತೆ ದಿನ ಕುಸ್ತಿ ಆಡ್ಬಿಡನೆ. ಹಲೋ, ಏನು ಬಾವ ಅಷ್ಟೊಂದು ಖುಷಿಯಾಗಿದ್ದೀರಾ? ಹೊಲದ ಕೆಲಸ ನಿಮ್ಗೆ ಅಷ್ಟೊಂದು ಮಜವಾಗಿದೆಯಾ? ಅದಕ್ಕೆ ನಾನು ತೋಟಕ್ಕೆ ಹೋಗೇ ಇಲ್ಲ. ಏನು ಹೋಗ್ಲಿಲ್ವಾ? ಯಾಕೆ ಬಾವ? ಅದಕ್ಕೆ ಜಾನಕಿ ಅವ್ರು ಮಂಜುಂಗೆ ಫೋನ್ ಮಾಡಿ ಅದೇನು ತೊಂದರೆ ಅಂತ ಕೇಳಿ ಅಂದರು. ಅವನೇನು ಪ್ರಾಬ್ಲಮ್ ಇಲ್ಲ ಅಂದ. ಅದಕ್ಕೆ ಓ ಹೌದಾ? ಮಂಜಾನೆ ಹೇಳ್ಬಿಟ್ನಾ? ಓಕೆ. ಆದರೂ ಅದಕ್ಕೆ ನೀವು ನಂಗೆ ಫೋನ್ ಮಾಡಿ ಒಳ್ಳೆಯದೇ ಮಾಡಿದ್ರಿ. ಅಂದರೆ ಬಾವ? ಅಂದರೆ ಅದು ಬಿಡಿ, ಅದೇ ನಿಮ್ಗೆ ಆಟೋದು ಮುಖ್ಯ ಅಲ್ಲ. ಸರಿ, ಅದಕ್ಕೆ ನಾನು ಫೋನ್ ಮಾಡೋಗ್ತೀನಿ. ಅಲ್ಲ ಬಾವ, ನೋಡಿದ್ರಾ? ನಾನು ಹೇಳಿದ್ರು ಕೇಳಲೇ ಇಲ್ಲ. ನನ್ನ ಡೌಟು ದಿಟನೇ ಆಯಿತು. ಆ ಟೀಚರು ದಿನದಿಂದ ದಿನಕ್ಕೆ ಸಾನೆ ದೊಡ್ಡ ತಲೆನೋವಾಗಿ ಬೆಳಿತವಳಕ್ಕ. ಇನ್ನು ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ
ಕಷ್ಟ ಅಕ್ಕ ತಂಪಾಗಿರ್ಲಿ ಅಂದ್ರೆ ಜ್ಯೂಸ್ ತಂದೆ, ಆದರೆ ಈಗ ನೋಡಿದ್ರೆ ನಾವು ಹೋಯ್ತೀನಿ. ಇನ್ನೂ ಅದೇನ ಅನುಭವಿಸ್ಬೇಕು. ಅಮ್ಮ ಅವ್ರಿಗೆ ಮೊದಲು ಒಬ್ಬಟ್ಟು ಬಡಿಸು, ಅವ್ರಿಗೆ ತುಂಬ ಇಷ್ಟ. ಬಡ್ಸು ಇನ್ನೊಂದು ಬಡ್ಸು. ಸಾಕು ಅಳಿ ಅಂದ್ರೆ ಶುರು ಮಾಡಿ. ಅಲ್ಲ ಇನ್ನೇನು ಸಮಯ ಆಯ್ತಲ್ಲ ಅತ್ತೆ, ನೀವು ಕುಂತ್ಕೊಳ್ಳಿ ನಮ್ಮರೆ. ಹಾ, ನಮ್ಮೋರೆ? ಓಹೋ, ನಮ್ಮೋರೆ ಚೆನ್ನಾಗಿದೆ. ನಮ್ಮೋರೆ, ನಂಗೊಂಚೂರು ಸಾರು ಹಾಕಿ. ಅಳಿ ಅಂದ್ರೆ ಈ ನಮ್ಮೋರೆ ಅನ್ನೋ ಪದ ಬಹಳ ಚೆನ್ನಾಗಿದೆ, ನಾನು ಉಪಯೋಗ ಮಾಡ್ಬೋದಾ? ನಿಮ್ ಪರ್ಮಿಷನ್ ಇದೆಯಾ? ಈಗೇನು ಮಾವ ಹಿಂಗೆ ಹೇಳ್ಬಿಟ್ರಿ? ಅಲ್ಲ, ನಮ್ಮವ್ರನ್ನ ನಮ್ಮವರೇ ಅಂತ ಕರೆಯೋಕ್ಕೆ ಬ್ಯಾರವ್ರ ಪರ್ಮಿಷನ್ ಯಾಕಬೇಕು ಅಲ್ವಾ ನಮ್ಮವರೇ? ಹೌದು ಪೈಲ್ವಾನ್ರೆ. ಓಹೋ, ಪೈಲ್ವಾನ್ರೆ. ನಮ್ಮೋರೆ, ನಮ್ಮ ಮಗಳು ಅಳಿಯಂದ್ರನ್ನ ಪೈಲ್ವಾನ್ರೆ ಅಂತ ಕರಿತಾ ಇದ್ದಾಳೆ. ನೀವು ನಮ್ಮನ್ನ ಏನಂತ ಕರಿತೀರಾ ನಮ್ಮೋರೆ? ಅದನ್ನು ನೀವೇ ಹೇಳಿ ಯಜಮಾನ್ರೆ. ಆಹಾ, ಯಜಮಾನ್ರೆ, ಇದು ಚೆನ್ನಾಗಿದೆ. ಬಾ ಸುಶಿ, ಕೂತ್ಕೋ, ಊಟ ಮಾಡೋಣ. ಜಾನಕ್ಕೆ ಒಬ್ಬಟ್ಟು ಬಿಡ್ಸುವ. ಅಳಿ ಅಂದ್ರೆ ಶುರು ಮಾಡಿ. ಸರಿ ಬಾರಿಸಿ. ವಾ ಬೊಂಬಾಟು ನಮ್ಮರೆ, ಒಬ್ಬಟ್ಟನ್ನ ಸಾಕದ ಮಾಡಿದ್ದೀರಿ. ಅಳಿಯಂದ್ರೆ ಈ ಒಬ್ಬಟ್ಟನ್ನ ನಮ್ಮ ಜಾನುನೇ ಮಾಡಿದ್ದು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಕೈ ರುಚಿ ಆತೆ. ಇರಿ ಒಂದು ನಿಮಿಷ. ಇದನ್ನ ನೀವು ಮಾಡಿದ್ದು. ಒಂದು ತುತ್ತು ಬಾಗಿ ಟೈಮ್ ಗೊತ್ತಾಗೋಗ್ಬಿಡ್ತದೆ. ಸರಿ ಬಾಸಿ. ಓಲೆ ಬಿಡಿ ಅಕ್ಕವ್ರೆ, ನೀವು ಹೇಳ್ದಂಗೆ ನಿಮ್ಮ ಟೈಮ್ ಸರಿ ಇಲ್ಲ ಅನಿಸ್ತೈತೆ. ಕೊನೆಗೂ ಆ ಕೋಣ ಆ ಟೀಚರ್ ಮಾತು ಕೇಳೋಂಗೆ ಆಗ್ಬಿಟ್ನಲ್ಲ. ನೀವು ಸಾನೇ ಯೋಚನೆ ಮಾಡಬೇಡಿ. ಏನನ್ನ ತಿನ್ನಕ್ಕೆ ತಂದ್ಕೊಡ್ಲಾಕ? ಸರಿ, ಓಲಿ ಬಿಡಿ, ಅರ್ಥ ಆಯ್ತು. ಆ ಕೋಣ ನನ್ನ ಮಾತು ಕೇಳ್ತಿದ್ರೇನಂತೆ, ಆ ಟೀಚರೇ ನನ್ನ ಮಾತು ಕೇಳೋ ಹಾಗೆ ನಾನು ಮಾಡ್ತೀನಿ. ಏನು ಹಾಗೆ ಬಾಯಿ ಬಿಟ್ಕೊಂಡು ನಿಂತ್ಕೊಂಡಿದ್ಯಾ? ಅದು ಅರ್ಥ ಆಗಲಿಲ್ಲ ಅಕ್ಕವ್ರೆ.